ಅವರ ಪಕ್ಷದ ಉಪಮುಖ್ಯಮಂತ್ರಿನೇ ಇಲ್ಲ ಇದು ತಪ್ಪಾಗಿದೆ ಅಂತ ಅಂದಿದ್ದಾರೆ. ಮೊನ್ನೆ ವಿಧಾನಸೌಧದಲ್ಲೇ ಮಾತಾಡಿದ್ದಾರೆ. ಇಲ್ಲೋ ಜನರ ಭಾವನಾತ್ಮಕ ಧಕ್ಕೆ ತರೋಂಥ ಕೆಲಸ ಆಗಿದೆ ಇದು ಅಂತ ಅವ್ರದ್ದೇ ಪಕ್ಷದ ಕೆಲವು ಶಾಸಕ ಮಿತ್ರರು ಮತ್ತು ಸಚಿವರು ಕೂಡ ಹೇಳಿದ್ದಾರೆ. ತಾವು ನೋಡಿದ್ರೆ, ತಾವು ಮಾಧ್ಯಮದಲ್ಲಿ ನೋಡಿದ್ರೆ ಮತ್ತು ಪತ್ರಿಕೆದಲ್ಲೂ ನಾನು ನೋಡಿದ್ದೀನಿ. ನಾವು ಕೂಡ ಮೊನ್ನೆ ವಿಧಾನಸೌಧ ನಮ್ಮ ಮೀಟಿಂಗ್, ನಮ್ಮ ಲೆಜಿಸ್ಲೇಟಿವ್ ಕಮಿಟಿ ಮೀಟಿಂಗ್ದಲ್ಲಿ ಕೂಡ ಇದು ಚರ್ಚೆ ಆಯಿತು. ನಾಳೆ ಬೆಳಿಗ್ಗೆ ಒಂದು 25-30 ಶಾಸಕರು ನಾಳೆ ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳ ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ. ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥನ ದರ್ಶನ ತೊಗೊಂಡು ಬರೋರಿದ್ದಾರೆ. ಅದನ್ನು ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಯಾವುದೋ ಒಂದು ವಿದೇಶಿ ಶಕ್ತಿ ಇದ್ರ ಹಿಂದಿದೆ. ಮೊದಲ ಮಾಡಲ್ಲ ಅಂತಂದಿದ್ದರು ಮುಖ್ಯಮಂತ್ರಿ, ಆಮೇಲೆ ಇಮಿಡಿಯೇಟ್ ಅವರು ಮಾಡಿದ್ರು, SIT ರಚನೆ ಮಾಡಿದ್ರು. ರಚನೆ ಮಾಡಿ ತಕ್ಷಣವೇ ಅವು 14-15 ಇದು ಮೊದಲು ನೋಡ್ರಿ. ಇನ್ನೂ ಬೀದರ್ದಾಗ ನೀವು ಎಲ್ಲೂ ಕೆದರದಿದೆ ಅಲ್ಲಿ ಹಣ ಸಿಗ್ತಾವೆ. ಇಲ್ಲಿ ಬೀದರ್ದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಮನೆ ಕಟ್ಟತ್ತಲ್ಲಿ ಮುಳೆ ಸಿಕ್ಕೇ ಸಿಗ್ತಾವೆ. ಬೀದರ್ ಇತಿಹಾಸ ಅಂತ ಊರದ ಇದು. ಯಾವುದೋ ಒಂದು ಎಲ್ಲಿ 13, 14, 15 ಪಾಯಿಂಟ್ ಮಾಡಿದ್ರು, ಅದರ ಒಂದೇನೋ 2 ಕಡೆ ಮುಳೆ ಸಿಕ್ಕಿದೆ. ಅವ್ರು ಯಾರೋ ಮುಸುಕುದಾರಿ ಅಂತ ಯಾರು ಏನು ಅವನಿಗೆ ಮಂಪರು ಪರೀಕ್ಷೆ ಫಸ್ಟ್ ಅವನಿಗೆ ಮಾಡಬೇಕು. ಅವನಿಗೆ ಯಾರು ಹೇಳಿದ್ದಾರೆ ಇದ್ರ ಬಿಹೈಂಡ್ ಯಾರಿದ್ದಾರೆ ಅವ್ನು ತಾನೇ ಹೇಳ್ತಾನೆ. ಅವನಿಗೆ ಮಂಪರು ಪರೀಕ್ಷೆ ಮಾಡಿದ್ರೆ ಮತ್ತು ಇದು ನಮ್ಮ ಭಾವನಾತ್ಮಕ ವಿಷಯಕ್ಕೆ ಧಕ್ಕೆ ಮಾಡೋದು ಇದೇ. ಬೇರೆ ಯಾವುದಕ್ರ ಅವ್ನು ಮಾಡ್ತಾರಾ? ಬೇರೆ ಯಾವುದು ಅನ್ಯ ಧರ್ಮದ ಯಾರೋ ಒಬ್ಬರು ಹೇಳಿ ಮಾಡ್ತಾರೆ ಇವರು? ದಮ್ ಇದೆಯಾ ಸಿದ್ದರಾಮಯ್ಯನವರಿಗೆ? ಇಲ್ಲ. ಒಟ್ಟಲ್ಲಿ ಹಿಂದೂ ಧರ್ಮಕ್ಕೆ ವೀಕ್ ಮಾಡಬೇಕು, ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಬಗ್ಗೆ ಈ ಥರ ಕಾಂಟ್ರವರ್ಸಿ ಮಾಡಿ ಇದು ಯಾವುದೋ ವಿದೇಶಿ ಶಕ್ತಿ ಕೈವಾಡಿದೆ ಅಂತ ನನಗನ್ನಿಸ್ತು. ಈಗ ನಮ್ಮ ಇವತ್ತು SR ವಿಶ್ವನಾಥ್ ಅವರು ಸುಮಾರು 200 ಕಾರಲ್ಲಿ ಹೋಗಿದ್ದಾರೆ ಧರ್ಮಸ್ಥಳಕ್ಕೆ ಬೆಳಗ್ಗೆ ದರ್ಶನ ಮಾಡಲಿಕ್ಕೆ. ಈ ಭಾಳ ಎಲ್ಲ ಜಿಲ್ಲೆಯಲ್ಲೂ ಕೂಡ ಧರ್ಮಸ್ಥಳ ಒಳ್ಳೆ ಕೆಲಸ ಮಾಡಿ. ನಮ್ಮ ಜಿಲ್ಲೆಯಲ್ಲಿ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು 5-6 ಸಾವಿರ ಮಹಿಳೆಯರಿಗೆ ಲೋನ್ ಕೊಟ್ಟಿದೆ ಪಾಪ. ಮತ್ತು ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ ನಮ್ಮ ವಿಧಾನಸಭಾ. ಎಷ್ಟೊಂದು ಲೋನು, ಹೊಲಿಗೆ ಮಷಿನ್, ಕಂಪ್ಯೂಟರ್. ಯಾವುದೋ ವಿದೇಶಿ ಶಕ್ತಿ ಕೈವಾಡಿದೆ. ಒಟ್ಟಲ್ಲಿ ನಮ್ಮ ಹಿಂದೂ ಧರ್ಮ ವಿಚಲಿತ ಮಾಡಬೇಕು. ಯಾವ ಜನರು ನಂಬಲಾರ್ದಪ್ಲೆ ಯಾವುದು ನಮ್ಮ ಐತಿಹಾಸಿಕ ಧರ್ಮಸ್ಥಳ, ಎಲ್ಲರೂ ಧರ್ಮಸ್ಥಳ ಮೇಲೆ ಹಾನಿ ಮಾಡ್ಲಿಕ್ಕೆ ಹೋಗ್ತಾರೆ ಆ ಭಾಗದಲ್ಲಿ. ಅಂಥದನ್ನು ಏನರ ಮಾಡಿ ಗೊಂದಲ ಮಾಡಬೇಕು ಅಂತ ಧಾರ್ಮಿಕ ಸ್ಥಳಗಳನ್ನಂತ ಇದು ಕಾಂಗ್ರೆಸ್ ಸರ್ಕಾರದ ಪಿತೂರಿ. ಮತ್ತು ರಾಹುಲ್ ಗಾಂಧಿಯವರು ಕೂಡ ಪಿತೂರಿ ಇರ್ತಾವ್ರು ಎಂದು ಅವ್ರು ಏನು ಹೇಳ್ತಾರೋ ಗೊತ್ತೇ ಆಗಲ್ಲ ಇಂಥ ವಿಷಯದಲ್ಲಿ. ಮತ್ತು ನಿನ್ನೆ ಅವರು ಉಪಮುಖ್ಯಮಂತ್ರಿ ಅವರು ಧರ್ಮಸ್ಥಳ ಜೊತೆ ಇದ್ದಾರೆ. ತಾವು ನೋಡಿದ್ರಿ. ಇಲ್ಲ ಇದು ನಮ್ಲಿಂದ ತಪ್ಪಾಗಿದೆ, ಇದು ಹಿಂಗೆ ಆಗಬಾರ್ದಿತ್ತು ಅಂತ ಅವ್ರು ಕೆಲವು ಸಚಿವರು ಅವ್ರಿಗೆ ಫಾಲೋ ಮಾಡಿದ್ದಾರೆ. ಷಡ್ಯಂತ್ರ ಇದೆ. ಇನ್ಕ್ಲೂಡಿಂಗ್ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನೋಡಿದೆ ಗೊತ್ತು. ಅವರು ಮತ್ತು ಬೇರೆ ಬೇರೆ ಸಚಿವರು, ಶಾಸಕರು, ಶಿವಗಂಗಾ ಅವರೆಲ್ಲ ಫಾಲೋ ಮಾಡಿದ್ದಾರೆ ಭಾಳಷ್ಟು ಜನ. ಒಟ್ಟಲ್ಲಿದು ಸಿದ್ದರಾಮಯ್ಯನವರು ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅದ್ರ ಗೊತ್ತಾಗ್ತಾ ಇಲ್ಲ. ಅವರು ಸ್ವತಃ ಡಿಸಿಷನ್ ತೋತಾ ಇದ್ದಾರೋ, ಯಾರಾದರೂ ಡಿಸಿಷನ್ ತೋಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೋ, ಅವ್ರು ಯಾವುದಾರ ಒಂದು ಪ್ರೆಷರ್ ತರ್ತಾ ಇದ್ದಾರೋ, ಇದು ಸತ್ಯಾಂಶ ಹೊರಗೆ ಬರಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಇದನ್ನೇ ಮಾಡ್ತಾ ಇದೆ. ಶೀಘ್ರ ನಾವು ಕೂಡ ಸತ್ಯವನ್ನು ಬಯಲಿಗೆಳಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.